ಕಲ್ಯಾಣದ ಚಾಲುಕ್ಯರು ಅಥವಾ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು. ಮೊದಲದಾಗಿ ಕಲ್ಯಾಣದ ಚಾಲುಕ್ಯರು. ಕಲ್ಯಾಣದ ಚಾಲುಕ್ಯರು ಸಾಶ 973ರಿಂದ 1153ರವರೆಗೆ ಆಡಳಿತವನ್ನು ನಡೆಸಿದರು. ಬೀದರ್ ಜಿಲ್ಲೆಯ ಕಲ್ಯಾಣ ಇವರ ರಾಜಧಾನಿ. ಬೀದರ್ ಜಿಲ್ಲೆಯ ಕಲ್ಯಾಣ ಇವರ ರಾಜಧಾನಿ. ಹಾಗಾಗಿನೇ ಇವರನ್ನು ಕಲ್ಯಾಣದ ಚಾಲುಕ್ಯರು ಅಂತೇಳಿ ಕರೆಯಲಾಗಿದೆ. ಇವರು ಬಾದಾಮಿ ಚಾಲುಕ್ಯ ಸಂತತಿಯ ಮುಂದುವರೆದ ಭಾಗ. ಬಾದಾಮಿ ಚಾಲುಕ್ಯರ ಮುಂದುವರೆದ ರಾಜ ಸಂತತಿಯೇ ಯಾವುದು ಅಂತ ಹೇಳಿದರೆ ಕಲ್ಯಾಣದ ಚಾಲುಕ್ಯರು. ವರಾಹ ಇವರ ರಾಜಲಾಂಛನ. ವರಾಹವನ್ನು ರಾಜಲಾಂಛನವನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾರೆ. ಬಾದಾಮಿ ಚಾಲುಕ್ಯರ ಆಡಳಿತ, ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನೇ ಇವರು ಮುಂದುವರಿಸುವ ಕಾರ್ಯವನ್ನು ಮಾಡ್ತಾರೆ. ಎರಡನೆಯ ತೈಲಪ ಕಲ್ಯಾಣಿ ಚಾಲುಕ್ಯ ಸಂತತಿಯ ಸ್ಥಾಪಕ. ಸಾಶ 973ರಲ್ಲಿ ಎರಡನೆಯ ತೈಲಪನು ರಾಷ್ಟ್ರಕೂಟರ ಕೊನೆಯ ದೊರೆಯಾದ ಎರಡನೆಯ ಕರ್ಕನನ್ನು ಸೋಲಿಸ್ತಾನೆ. ರಾಷ್ಟ್ರಕೂಟರ ಕೊನೆಯ ಅರಸನಾದ ಎರಡನೆಯ ಕರ್ಕನನ್ನು ಸೋಲಿಸಿ ಸಾಶ 973ರಲ್ಲಿ ಮಾನ್ಯಖೇಟವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕಲ್ಯಾಣ ಚಾಲುಕ್ಯ ಸಂತತಿಗೆ ಅಸ್ಥಿಭಾರವನ್ನು ಹಾಕ್ತಾನೆ. ಇವನ ನಂತರ ಇವನ ಮಗ ಸತ್ಯಾಶ್ರಯ ಅಧಿಕಾರಕ್ಕೆ ಬರ್ತಾನೆ. ಇರುವೆ ಬೆಡಂಗ ಸತ್ಯಾಶ್ರಯ ಸಾಶ 997ರಿಂದ 1008ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಇವನು ಸಾಶ 997ರಿಂದ 1008 997ರಿಂದ 1008ರವರೆಗೆ ಆಡಳಿತವನ್ನು ಮಾಡ್ತಾನೆ. ಇವನ ಆಸ್ಥಾನದಲ್ಲಿ ಕನ್ನಡದ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದಂಥ ಉಭಯ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದಂಥ ರನ್ನ ಆಶ್ರಯವನ್ನು ಪಡೆದಿರ್ತಾನೆ. ರನ್ನ ಜೈನ ಕವಿಯಾಗಿದ್ದು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎಂಬ ಶ್ರೇಷ್ಠ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಇವರ ನಂತರ 1ನೆಯ ಸೋಮೇಶ್ವರ ಅಧಿಕಾರಕ್ಕೆ ಬರ್ತಾರೆ. ಸತ್ಯಾಶ್ರಯನ ನಂತರ 1ನೇ ಸೋಮೇಶ್ವರ. ಇವನು ಚಾಲುಕ್ಯರ ರಾಜಧಾನಿಯನ್ನು ಮಾನ್ಯಖೇಟದಿಂದ ಕಲ್ಯಾಣಕ್ಕೆ ವರ್ಗಾವಣೆಯನ್ನು ಮಾಡ್ತಾನೆ. ಹೀಗೆ 1ನೇ ಸೋಮೇಶ್ವರನ ಆಡಳಿತ ಕಾಲದಲ್ಲಿ ಮಾನ್ಯಖೇಟದಿಂದ ರಾಜಧಾನಿಯು ಕಲ್ಯಾಣಕ್ಕೆ ವರ್ಗಾವಣೆ ಅಂತಕ್ಕನ್ನೋದನ್ನು ಹೊಂದುತ್ತೆ. ಇನ್ನು ಈ ವಂಶವನ್ನಾಳಿದ ಅತ್ಯಂತ ಪ್ರಸಿದ್ಧ ಅರಸನೇ ಯಾರು ಅಂತೇಳಿದರೆ 6ನೆಯ ವಿಕ್ರಮಾದಿತ್ಯ. ಇವನ ಬಗ್ಗೆ ನಿಮಗೆ 5 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ವಿವರಿಸಿ ಅಂತೇಳಿ. 6ನೇ ವಿಕ್ರಮಾದಿತ್ಯ ಸಾಶ 1076ರಿಂದ 1126ರವರೆಗೆ ಆಡಳಿತವನ್ನು ಮಾಡ್ತಾನೆ. 1076ರಿಂದ 1126ರವರೆಗೆ ಆಡಳಿತವನ್ನು ನಡೆಸಿದ. ಇವನು ಕಲ್ಯಾಣದ ಚಾಲುಕ್ಯರ ಪ್ರಸಿದ್ಧ ಮತ್ತು ಶ್ರೇಷ್ಠ ಅರಸನಾಗಿದ್ದಾನೆ. ಕಲ್ಯಾಣ ಚಾಲುಕ್ಯರ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠನಾದಂತಹ ಮತ್ತು ಪ್ರಸಿದ್ಧನಾದಂಥ ಅರಸನೇ ಯಾರು ಅಂತ ಹೇಳಿದ್ರೆ 6ನೆಯ ವಿಕ್ರಮಾದಿತ್ಯ. ಸಾಶ 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕೆ ಇವನಿಂದ ಆರಂಭ ಆಗುತ್ತೆ. ಇದನ್ನು ನಿಮಗೆ ಕಾಲಾನುಕ್ರಮಣಿಕೆಯಲ್ಲಿ ಕೇಳ್ತಾರೆ. ಚಾಲುಕ್ಯ ವಿಕ್ರಮ ಶಕೆ ಸಾಶ 1076ರಲ್ಲಿ 6ನೆಯ ವಿಕ್ರಮಾದಿತ್ಯನಿಂದ ಆರಂಭ ಆಗುತ್ತೆ. ಹಾಗಾಗಿ ಇವನೊಬ್ಬ ಶಕ ಪುರುಷ. ಇವನ ಅಧಿಕಾರಕ್ಕೆ ಬಂದ ದಿನದಿಂದ ಚಾಲುಕ್ಯ ವಿಕ್ರಮ ಶಕೆ ಅಂತಕ್ಕನ್ನೋದು ಆರಂಭವಾಯಿತು. ಇನ್ನು ಇವನ ಸಾಧನೆಗಳು. ಮೊದಲನೇದಾಗಿ ಸೈನಿಕ ಸಾಧನೆಗಳು. 6ನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳು. ಮೊದಲನೇದಾಗಿ
ಪಾರಮಾರರ ಮೇಲೆ ದಾಳಿ. ಪಾರಮಾರರ ಮೇಲೆ 3 ಬಾರಿ ದಂಡಯಾತ್ರೆಯನ್ನು ನಡೆಸ್ತಾನೆ. ಪಾರಮಾರರ ಮೇಲೆ 3 ಬಾರಿ ದಂಡಯಾತ್ರೆಯನ್ನು ನಡೆಸಿ ಪಾರಮಾರರ ಅರಸ ಉದಯಾದಿತ್ಯನನ್ನು ಸೋಲಿಸ್ತಾನೆ. ಉದಯಾದಿತ್ಯನನ್ನು 3 ಬಾರಿಯೂ ಸೋಲಿಸ್ತಾನೆ. ಪಾರಮಾರರ ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಆನಂತರ ಓರಂಗಲ್ಲಿನ ಕಾಕತೀಯರು ಮತ್ತು ಸೆವುಣರು ಇವನ ಸಾರ್ವಭೌಮತ್ವವನ್ನು ಒಪ್ಪಿ ಇವನಿಗೆ ನಿಷ್ಠರಾಗಿ ಆಡಳಿತವನ್ನು ನಡೆಸ್ತಾರೆ. ಓರಂಗಲ್ಲಿನ ಕಾಕತೀಯರು ಮತ್ತು ಸೆವುಣರು ಇವರಿರುವರು ಇವನಿಗೆ ನಿಷ್ಠರಾಗಿ ಆಡಳಿತವನ್ನು ನಡೆಸ್ತಾರೆ. ಇನ್ನು 2ನೇದು ಜಯಸಿಂಹನ ಬಂಡಾಯದ ದಮನ. ಜಯಸಿಂಹನ ಬಂಡಾಯದ ದಮನ 6ನೇ ವಿಕ್ರಮಾದಿತ್ಯನ ಸಹೋದರ ಬನವಾಸಿಯ ರಾಜ್ಯಪಾಲನಾಗಿದ್ದಂಥ ಜಯಸಿಂಹ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಏಳ್ತಾನೆ. ಬನವಾಸಿಯ ರಾಜ್ಯಪಾಲನಾಗಿದ್ದಂತಹ 6ನೇ ವಿಕ್ರಮಾದಿತ್ಯನ ಸಹೋದರನಾಗಿದ್ದ ಜಯಸಿಂಹ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಏಳ್ತಾನೆ. ಅವನ ದಂಗೆಯನ್ನು ಅತ್ಯಂತ ಯಶಸ್ವಿಯಾಗಿ ಹತ್ತಿಕ್ಕುವುದರ ಮೂಲಕ ಬನವಾಸಿಯ ಮೇಲೆ ತನ್ನ ಹಿಡಿತವನ್ನು 6ನೇ ವಿಕ್ರಮಾದಿತ್ಯ ಸಾಧಿಸ್ತಾನೆ. ಇನ್ನು 3ನೇದು ಉತ್ತರ ಭಾರತದ ದಿಗ್ವಿಜಯ. ಇವನು ಗೂರ್ಜರರು, ಉತ್ತರ ಭಾರತದ ರಾಜಮನೆತನಗಳಾದಂತಹ ಗೂರ್ಜರರು, ಕಳಚೂರಿಗಳು, ಅಂಗ, ಕಳಿಂಗ, ಪಾಂಚಾಲ, ಸೌರಾಷ್ಟ್ರ, ಮಾಳ್ವ ಮುಂತಾದ ಪ್ರದೇಶಗಳನ್ನು ಗೆಲ್ತಾನೆ. ಗುರ್ಜರರು, ಕಳಚೂರಿಗಳು, ಅಂಗ, ಕಳಿಂಗ, ಪಾಂಚಾಲ, ಸೌರಾಷ್ಟ್ರ, ಮಾಳ್ವ ಮುಂತಾದ ಉತ್ತರ ಭಾರತದ ಅನೇಕ ಪ್ರದೇಶಗಳನ್ನು, ಅನೇಕ ರಾಜಮನೆತನಗಳನ್ನು 6ನೇ ವಿಕ್ರಮಾದಿತ್ಯ ಗೆಲ್ತಾನೆ. ಇನ್ನು 4ನೇದಾಗಿ ವೆಂಗಿಯ ಮತ್ತು ಚೋಳರೊಡನೆ ಕದನ. ವೆಂಗಿ ಮತ್ತು ಚೋಳರೊಡನೆ ಕದನ. ವೆಂಗಿಯ ಅರಸರನ್ನ ಮತ್ತು ಚೋಳರನ್ನ ಸೋಲಿಸ್ತಾನೆ. ವೆಂಗಿಯ ಅರಸರನ್ನ ಮತ್ತು ಚೋಳರನ್ನ ಸೋಲಿಸಿ ಅವರಿಂದ ಕಂಚಿ ಮತ್ತು ತಾಂಜಾವೂರುಗಳನ್ನು ವಶಪಡಿಸಿಕೊಳ್ತಾನೆ. ವೆಂಗಿಯ ಅರಸರನ್ನ ಮತ್ತು ಚೋಳರನ್ನ ಸೋಲಿಸಿ ಅವರಿಂದ ಕಂಚಿ ಮತ್ತು ತಾಂಜಾವೂರುಗಳನ್ನು ವಶಪಡಿಸಿಕೊಳ್ತಾನೆ. ಇನ್ನು 5ನೇದಾಗಿ ಹೊಯ್ಸಳರೊಡನೆ ಕದನ. ಹೊಯ್ಸಳರ ದೊರೆ 1ನೇ ಬಲ್ಲಾಳ ಮತ್ತು 4ನೇ ವಿಷ್ಣುವರ್ಧನನ ನಡುವೆ ವಿಕ್ರಮಾದಿತ್ಯ ಯುದ್ಧವನ್ನು ಅಥವಾ ಕಾಳಗಗಳನ್ನು ನಡೆಸ್ತಾನೆ. ಹೊಯ್ಸಳರ ದೊರೆಗಳಾದಂಥ 1ನೇ ಬಲ್ಲಾಳ ಮತ್ತು 4ನೇ ವಿಷ್ಣುವರ್ಧನರ ವಿರುದ್ಧ ಹೋರಾಟವನ್ನು ನಡೆಸ್ತಾನೆ. 1ನೇ ಬಲ್ಲಾಳ ಸೋಲ್ತಾನೆ. ಅವನ ನಂತರ ಅಧಿಕಾರಕ್ಕೆ ಬಂದಂಥ 4ನೇ ವಿಷ್ಣುವರ್ಧನ ತನ್ನ ಸೈನಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು 6ನೇ ವಿಕ್ರಮಾದಿತ್ಯನ ವಿರುದ್ಧ ಕದನಕ್ಕೆ ಇಳಿತಾನೆ. ಆಗ ಸಾಶ 1118ರಲ್ಲಿ ಕನ್ನೇಗಾಲ ಎಂಬ ಕದನ ನಡೆಯುತ್ತೆ. 6ನೇ ವಿಕ್ರಮಾದಿತ್ಯ ಮತ್ತು 4ನೇ ವಿಷ್ಣುವರ್ಧನನ ನಡುವೆ ಸಾಶ 1118ರಲ್ಲಿ ಕನ್ನೇಗಾಲ ಎಂಬ ಕದನ ನಡೆಯುತ್ತೆ.
ಈ ಕದನದಲ್ಲಿ ವಿಷ್ಣುವರ್ಧನ ಸೋಲನ್ನು ಹೊಂದುತ್ತಾನೆ ಮತ್ತು 6ನೇ ವಿಕ್ರಮಾದಿತ್ಯನ ಸಾಮಂತನಾಗಿ ಆಡಳಿತವನ್ನು ನಡೆಸ್ತಾನೆ. ಇದನ್ನು ನಿಮಗೆ ಕಾಲಾನುಕ್ರಮಣಿಕೆಯಲ್ಲಿ ಕೇಳ್ತಾರೆ. ಕನ್ನೇಗಾಲ ಕದನ ಸಾಶ 1118ರಲ್ಲಿ ವಿಷ್ಣುವರ್ಧನ ಮತ್ತು 6ನೇ ವಿಕ್ರಮಾದಿತ್ಯರ ನಡುವೆ ಈ ಕದನ ನಡೆಯಿತು. ಈ ಕದನದಲ್ಲಿ 6ನೇ ವಿಕ್ರಮಾದಿತ್ಯ ಗೆಲುವನ್ನು ಕಾಣ್ತಾನೆ ಮತ್ತು ಸೋತಂತಹ ವಿಷ್ಣುವರ್ಧನ ಇವನ ಸಾಮಂತನಾಗಿ ಆಡಳಿತವನ್ನು ನಡೆಸ್ತಾನೆ. ಆಮೇಲೆ ದಕ್ಷಿಣದ ದಂಡಯಾತ್ರೆ ಅಥವಾ ದಕ್ಷಿಣದ ರಾಜ್ಯಗಳ ವಿಜಯ. ದಕ್ಷಿಣದಲ್ಲಿ ಅನೇಕ ರಾಜಮನೆತನಗಳನ್ನು 6ನೇ ವಿಕ್ರಮಾದಿತ್ಯ ಸೋಲಿಸಿ ಇಡೀ ದಕ್ಷಿಣ ಭಾರತವನ್ನು ಒಗ್ಗೂಡಿಸುವ ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸುವ ಕಾರ್ಯವನ್ನು ಮಾಡ್ತಾನೆ. ಇವನಿಂದ ಸೋಲಿಸಲ್ಪಟ್ಟಂತಹ ಪ್ರಮುಖ ದಕ್ಷಿಣದ ರಾಜಮನೆತನಗಳು ಮತ್ತು ರಾಜ್ಯಗಳು ಅಂತೇಳಿದರೆ, ಮೊದಲನೇದಾಗಿ ಬನವಾಸಿಯ ಕದಂಬರು, ಕದಂಬರ ಅರಸನಾದಂತಹ 2ನೆಯ ಜಯಕೇಶಿಯನ್ನು ಸೋಲಿಸ್ತಾನೆ. ಕದಂಬರ ದೊರೆಯಾದಂತಹ 2ನೆಯ ಜಯಕೇಶಿಯನ್ನು ಸೋಲಿಸಿ ಕದಂಬರನ್ನು ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾನೆ. ಎರಡನೇದಾಗಿ ಕೊಂಕಣದ ಮೌರ್ಯರ ದೊರೆ, ಕೊಂಕಣದ ಮೌರ್ಯರ ದೊರೆಯಾದಂಥ ಜಯಕೇಶಿನ್ ಎಂಬ ಅರಸನನ್ನು ಸೋಲಿಸ್ತಾನೆ. ಕೊಂಕಣದ ಮೌರ್ಯರ ಅರಸನಾದಂಥ ಜಯಕೇಶಿನ್ನನ್ನು ಸೋಲಿಸಿ ಕೊಂಕಣ ಪ್ರದೇಶವನ್ನು ಗೆಲ್ತಾನೆ. ಆನಂತರ ಶಿಲಾಹಾರರ ವಿರುದ್ಧ ಯುದ್ಧವನ್ನು ಕೈಗೊಳ್ತಾನೆ. ಶಿಲಾಹಾರರ ಅರಸ ಅಪರಾಜಿತ ವರ್ಮನನ್ನು ಸೋಲಿಸ್ತಾನೆ. ಶಿಲಾಹಾರರ ಅರಸನಾದ ಅಪರಾಜಿತ ವರ್ಮನನ್ನು ಸೋಲಿಸಿ ಶಿಲಾಹಾರ ರಾಜ್ಯವನ್ನು ಗೆಲ್ತಾನೆ. ನಂತರ ಹಾನಗಲ್ ಕದಂಬರನ್ನು ಸೋಲಿಸ್ತಾನೆ. ಕದಂಬರು ಅನೇಕ ಶಾಖೆಗಳಾಗಿ ವಿಭಜನೆಯನ್ನು ಹೊಂದಿರ್ತಾರೆ. ಹಾನಗಲ್ಲನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತವನ್ನು ಮಾಡ್ತಾ ಇದ್ರು. ಆ ಹಾನಗಲ್ ಕದಂಬರನ್ನು ಸಹ 6ನೇ ವಿಕ್ರಮಾದಿತ್ಯ ಸೋಲಿಸಿದ. ಇನ್ನು ಉಚ್ಚಂಗಿಯ ಪಾಂಡ್ಯರನ್ನು ಸೋಲಿಸ್ತಾನೆ. ಉಚ್ಚಂಗಿಯ ಪಾಂಡ್ಯರನ್ನು ಸೋಲಿಸಿ ಉಚ್ಚಂಗಿಯನ್ನು ವಶಪಡಿಸಿಕೊಳ್ತಾನೆ. ಆನಂತರ ಕಾಕತೀಯರು, ಅಲೂಪರು, ದಕ್ಷಿಣ ಕನ್ನಡವನ್ನು ಆಳ್ತಾ ಇದ್ದಂಥ ಅಲೂಪರನ್ನು ಸೋಲಿಸ್ತಾನೆ. ಸೆವಣರನ್ನು ಸೋಲಿಸ್ತಾನೆ. ಹೀಗೆ ಉಚ್ಚಂಗಿಯ ಪಾಂಡ್ಯರು, ಕಾಕತೀಯರು, ದಕ್ಷಿಣ ಕನ್ನಡದ ಅಲೂಪರು ಮತ್ತು ಸೆವಣರು ಇವರನ್ನು ಸೋಲಿಸಿ ದಕ್ಷಿಣದ ಮೇಲೆ ತನ್ನ ಪ್ರಭುತ್ವವನ್ನು, ತನ್ನ ಹಿಡಿತವನ್ನು ಸ್ಥಾಪಿಸಿ ಇಡೀ ದಕ್ಷಿಣ ಭಾರತವನ್ನು ಒಗ್ಗೂಡಿಸಿ ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿದ. ಇವಿಷ್ಟು 6ನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳು. ಇನ್ನು ವೈವಾಹಿಕ ಸಂಬಂಧಗಳು. ವಿಶಾಲವಾದಂತಹ ರಾಜ್ಯವನ್ನು ಕಟ್ಟಿದಂಥ ಇವನಿಗೆ ಸುತ್ತಲೂ ಶತ್ರುಗಳಿದ್ದರು. ಹಾಗಾಗಿನೇ ಆ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಲಿಕ್ಕೆ ವೈವಾಹಿಕ ಸಂಬಂಧಗಳನ್ನು ಅವನು ಬೆಳೆಸಿಕೊಳ್ಳುವ ಕಾರ್ಯವನ್ನು ಮಾಡ್ತಾನೆ ಮತ್ತು ತನ್ನ ನೆರೆಹೊರೆಯ ರಾಜ್ಯಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಶಾಂತಿ ನೆಲೆಸುವಂತೆ ಮಾಡ್ತಾನೆ. ಶಿಲಾಹಾರರ ಚಂದ್ರಲೇಖಳನ್ನು ವಿವಾಹವಾಗ್ತಾನೆ. ಶಿಲಾಹಾರರ ರಾಜಕುಮಾರಿ ಚಂದ್ರಲೇಖಳನ್ನು 6ನೆಯ ವಿಕ್ರಮಾದಿತ್ಯ ವಿವಾಹವಾಗ್ತಾನೆ. ಚಂದ್ರಲೇಖ ಪ್ರಸಿದ್ಧ ನೃತ್ಯಗಾರ್ತಿಯಾಗಿದ್ದಳು. ಇವಳೊಬ್ಬ ಶ್ರೇಷ್ಠ ನರ್ತಕಿ ಅಥವಾ ನೃತ್ಯಗಾರ್ತಿಯಾಗಿದ್ದಳು. ಇವಳಿಂದಾಗಿ ನೃತ್ಯ ಮತ್ತು ಸಂಗೀತ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಇವರ ಕಾಲದಲ್ಲಿ ಪಡೆದುಕೊಳ್ಳುತ್ತೆ. ನೃತ್ಯ ಮತ್ತು ಸಂಗೀತದ ಬೆಳವಣಿಗೆಗೆ ಇವಳು ಕಾರಣ ಆಗ್ತಾಳೆ. ಹಾಗಾಗಿ ಇವಳಿಗೆ ನೃತ್ಯ ವಿದ್ಯಾಧರಿ ಮತ್ತು ಅಭಿನವ ಸರಸ್ವತಿ ಎಂಬ ಬಿರುದುಗಳು ಲಭಿಸ್ತವೆ. ನೃತ್ಯ ವಿದ್ಯಾಧರಿ
ಮತ್ತು ಅಭಿನವ ಸರಸ್ವತಿ ಎಂಬ ಬಿರುದುಗಳನ್ನು ಇವಳು ಪಡೆದುಕೊಳ್ತಾಳೆ. ಇನ್ನು ಕಳಚೂರಿಗಳ ರಾಜಕುಮಾರಿ ಸಾವುಲಾದೇವಿಯನ್ನು ವಿವಾಹವಾಗ್ತಾನೆ. ಕಳಚೂರಿಗಳ ರಾಜಕುಮಾರಿ ಸಾವುಲಾದೇವಿಯನ್ನು ವಿವಾಹವಾಗಿ ಕಳಚೂರಿಗಳ ಜೊತೆಗೂ ಉತ್ತಮ ಬಾಂಧವ್ಯವನ್ನು, ಒಡನಾಟವನ್ನು ಬೆಳೆಸ್ಕೊಳ್ತಾನೆ. ಹಾಗೆಯೇ ತನ್ನ ಹೆಣ್ಣು ಮಕ್ಕಳಾದಂಥ ಬೃಳಲಾದೇವಿ, ತನ್ನ ಹಿರಿಯ ಮಗಳಾದ ಬೃಳಲಾದೇವಿಯನ್ನು ಕದಂಬರ ದೊರೆ ಎರಡನೆಯ ಜಯಕೇಶಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಬೃಳಲಾದೇವಿ ತನ್ನ ಹಿರಿಯ ಮಗಳಾದ ಬೃಳಲಾದೇವಿಯನ್ನು ಕದಂಬರ ದೊರೆ ಎರಡನೆಯ ಜಯಕೇಶಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ತನ್ನ ಮತ್ತೊಬ್ಬ ಮಗಳು ನಾಗಲಾದೇವಿಯನ್ನು ಕಳಚೂರಿಗಳ ದೊರೆ ಪೆರ್ಮಾಡಿ ದೇವನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಕಳಚೂರಿಗಳ ಅರಸನಾದ ಪೆರ್ಮಾಡಿ ದೇವ, ಕಳಚೂರಿಗಳ ಅರಸನಾದಂಥ ಪೆರ್ಮಾಡಿಗೆ ಕೊಟ್ಟು ವಿವಾಹ ಅಂತಕ್ಕನ್ನೋದನ್ನು ಮಾಡ್ತಾನೆ. ಆ ಮೂಲಕ ದಕ್ಷಿಣದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ. ಇನ್ನು ಇವನ ಸಾಮ್ರಾಜ್ಯದ ವಿಸ್ತಾರ, ಇವನ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ತುಮಕೂರು. ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ತುಮಕೂರು, ಪೂರ್ವದಲ್ಲಿ ಗೋದಾವರಿ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ. ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ತುಮಕೂರು, ಪೂರ್ವದಲ್ಲಿ ಗೋದಾವರಿ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೆ ಇವನು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಹಾಗಾಗಿನೇ ನರ್ಮದಾ ನದಿಯಿಂದ ಹಿಡಿದು ಪೂರ್ವ ಪಶ್ಚಿಮ ಸಮುದ್ರಗಳಿಂದ ಹಿಡಿದು ದಕ್ಷಿಣದವರೆಗೆ ಯಾರ ಸಾಮ್ರಾಜ್ಯ ವಿಸ್ತರಿಸಲ್ಪಟ್ಟಿತ್ತು ಅಂತಂದರೆ 6ನೇ ವಿಕ್ರಮಾದಿತ್ಯನ ಸಾಮ್ರಾಜ್ಯವು ವಿಸ್ತರಿಸಲ್ಪಟ್ಟಿತ್ತು. ಇನ್ನು ಇವನ ಆಡಳಿತ ಸಾಧನೆಗಳು. ಎರಡನೇದಾಗಿ ಆಡಳಿತ ಸಾಧನೆಗಳು. ಅದರಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ. 6ನೇ ವಿಕ್ರಮಾದಿತ್ಯನ ಮಡದಿ, ಶಿಲಾಹಾರರ ರಾಜಕುಮಾರಿಯಾಗಿದ್ದಂಥ ಚಂದ್ರಲೇಖ ಪ್ರಸಿದ್ಧ ನೃತ್ಯಗಾರ್ತಿಯಾಗಿದ್ದು, ಇವನ ಮಡದಿಯಾದ ಚಂದ್ರಲೇಖ ಪ್ರಸಿದ್ಧ ನೃತ್ಯಗಾರ್ತಿಯಾಗಿದ್ದು, ಹಾಗಾಗಿನೇ ಇವಳಿಂದಾಗಿ ಮತ್ತು 6ನೇ ವಿಕ್ರಮಾದಿತ್ಯನಿಂದಾಗಿ ನೃತ್ಯ ಮತ್ತು ಸಂಗೀತದ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಇವಳಿಗೆ ನೃತ್ಯ ವಿದ್ಯಾಧರಿ, ಅಭಿನವ ಸರಸ್ವತಿ, ನಾಟ್ಯ ವಿಶಾರದೆ ಮುಂತಾದಂಥ ಬಿರುದುಗಳು ಅಂತಕ್ಕಂಥವು ಲಭಿಸ್ತವೆ. ಇನ್ನು ವಿಕ್ರಮಾಪುರ ಎಂಬ ಹೊಸ ನಗರವನ್ನು ನಿರ್ಮಾಣವನ್ನು ಮಾಡ್ತಾನೆ. ವಿಕ್ರಮಾರ್ಪುರ ಎಂಬ ಹೊಸ ನಗರವನ್ನು 6ನೇ ವಿಕ್ರಮಾದಿತ್ಯ ನಿರ್ಮಾಣವನ್ನು ಮಾಡ್ತಾನೆ. ಇನ್ನು 6ನೇ ವಿಕ್ರಮಾದಿತ್ಯನ ದಂಡನಾಯಕನಾಗಿದ್ದಂಥ ದಂಡಾಧೀಶ ಎಂಬುವವನು ಇಟಗಿಯ ಮಹಾದೇವ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಾನೆ. ಇಟಗಿಯ ಮಹಾದೇವ ದೇವಾಲಯವನ್ನು ನಿರ್ಮಿಸಿದ. ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೀತಾರೆ. ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆಯಲಾಗಿದೆ. ಅಂದರೆ ಕರ್ನಾಟಕದಲ್ಲಿ ನಿರ್ಮಾಣವಾದಂಥ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾದಂಥದ್ದು, ಭವ್ಯವಾದಂಥದ್ದು ಯಾವುದು ಅಂತ ಹೇಳಿದ್ರೆ ಇಟಗಿಯ ಮಹಾದೇವ ದೇವಾಲಯ. ಹಾಗಾಗಿನೇ ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆಯಲಾಗಿದೆ. ಇನ್ನು ಸಾಹಿತ್ಯ.
ಬಿಲ್ಹಣ ಇವನ ಆಸ್ಥಾನದ ಶ್ರೇಷ್ಠ ಕವಿ. ಬಿಲ್ಹಣ ಎಂತಕ್ಕಂಥವನು 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಶ್ರೇಷ್ಠ ಕವಿಯಾಗಿದ್ದ. ಇವನು ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚಿಸ್ತಾನೆ. ಇದು ವಿಕ್ರಮಾರ್ಜುನನ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಬಿಲ್ಹಣ ಎಂಬ ಕವಿ ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚಿಸ್ತಾನೆ. ಈ ಕೃತಿಯು 6ನೇ ವಿಕ್ರಮಾದಿತ್ಯನ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಇನ್ನು ವಿಜ್ಞಾನೇಶ್ವರ ಈ ಕಾಲದ ಮತ್ತೊಬ್ಬ ಪ್ರಮುಖ ವಿದ್ವಾಂಸ. ವಿಜ್ಞಾನೇಶ್ವರ ಇವನು ಮಿತಾಕ್ಷರ ಸಂಹಿತೆ ಎಂಬ ಕೃತಿಯನ್ನು ರಚಿಸ್ತಾನೆ. ಮಿತಾಕ್ಷರ ಸಂಹಿತೆ ಎಂಬ ಕೃತಿಯನ್ನು ರಚಿಸಿದ. ಮತ್ತೊಬ್ಬ ಕವಿ ಕೀರ್ತಿವರ್ಮ. ಇವನು ಗೋವೈದ್ಯ ಎಂಬ ಕೃತಿಯನ್ನು ರಚಿಸ್ತಾನೆ. ಗೋವೈದ್ಯ ಇದು ಮೊದಲ ಪಶುವೈದ್ಯ ಕೃತಿ. ಕನ್ನಡದ ಮೊದಲ ಪಶುವೈದ್ಯ ಕೃತಿಯಾಗಿದೆ. ಇನ್ನು 6ನೇ ವಿಕ್ರಮಾದಿತ್ಯನ ನಂತರ 3ನೆಯ ಸೋಮೇಶ್ವರ ಅಧಿಕಾರಕ್ಕೆ ಬರ್ತಾನೆ. 3ನೇ ಸೋಮೇಶ್ವರ ಇವನು 1127ರಿಂದ 1138ರವರೆಗೆ ಆಡಳಿತ ಮಾಡ್ತಾನೆ. 1127ರಿಂದ 1138ರವರೆಗೆ ಆಡಳಿತವನ್ನು ಮಾಡ್ತಾನೆ. ಇವನೊಬ್ಬ ಶ್ರೇಷ್ಠ ಅರಸನಲ್ಲದೆ ಸ್ವತಃ ಕವಿಯೂ ವಿದ್ವಾಂಸನೂ ಆಗಿದ್ದ. ಸ್ವತಃ ಕವಿ ಮತ್ತು ವಿದ್ವಾಂಸನಾಗಿದ್ದ. ಇವನು ಮಾನಸೋಲ್ಲಾಸ, 3ನೆಯ ಸೋಮೇಶ್ವರನು ಮಾನಸೋಲ್ಲಾಸ ಅಥವಾ ಅಭಿಲಾಷ ತೀರ್ಥ ಚಿಂತಾಮಣಿ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಹೀಗೆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸೈನಿಕ ಆಡಳಿತ ಸಾಧನೆಗಳಲ್ಲದೆ ಅವನ ನಂತರ ಬಂದಂಥ 3ನೇ ಸೋಮೇಶ್ವರನು ಸಹ ಸ್ವತಃ ಕವಿ ವಿದ್ವಾಂಸನಾಗಿದ್ದು ಅವರ ಸಂಸ್ಕೃತಿಗೆ ಅಥವಾ ಸಾಂಸ್ಕೃತಿಕ ಲೋಕಕ್ಕೆ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು 6ನೆಯ ವಿಕ್ರಮಾದಿತ್ಯನ ಸಾಧನೆಗಳು. ಇನ್ನು ಇವರ ಸಾಮ್ರಾಜ್ಯದ ಅವನತಿ. 3ನೇಯ ತೈಲಪ ಇವನ ಆಡಳಿತ ಕಾಲದಲ್ಲಿ ಇವರ ಸಾಮ್ರಾಜ್ಯದ ಅವನತಿಯ ಆರಂಭ ಆಗುತ್ತೆ. 3ನೇ ತೈಲಪನ ಆಡಳಿತ ಕಾಲದಲ್ಲಿ ಇವರ ಸಾಮ್ರಾಜ್ಯದ ಅವನತಿ ಅಂತಕ್ಕನ್ನೋದು ಆರಂಭ ಆಯಿತು. 1153ರಲ್ಲಿ 2ನೇಯ ಬಿಜ್ಜಳ 3ನೇ ತೈಲಪನನ್ನು ಸೋಲಿಸಿ ಕಲ್ಯಾಣವನ್ನು ವಶಪಡಿಸಿಕೊಳ್ತಾನೆ. 2ನೇಯ ಬಿಜ್ಜಳನು ಕಲ್ಯಾಣದ ಚಾಲುಕ್ಯರ ದೊರೆಯಾದಂತಹ 3ನೇಯ ತೈಲಪನನ್ನು ಸೋಲಿಸ್ತಾನೆ ಮತ್ತು ಅವರ ರಾಜಧಾನಿ ಕಲ್ಯಾಣವನ್ನು ವಶಪಡಿಸಿಕೊಳ್ತಾನೆ. ನಂತರ 2ನೇಯ ಬಿಜ್ಜಳ ಕಳಚೂರಿಗಳ ವಂಶವನ್ನು ಸ್ಥಾಪಿಸ್ತಾನೆ. ಕಳಚೂರಿ ವಂಶವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಹೀಗೆ 1153ರಲ್ಲಿ ಕಲ್ಯಾಣದ ಚಾಲುಕ್ಯರ ಸಾಮ್ರಾಜ್ಯದ ಅವನತಿ ಆಗುತ್ತೆ. ಮತ್ತೊಂದು ಸಾಮ್ರಾಜ್ಯದ ಉದಯ ಆಯಿತು. ಆ ಸಾಮ್ರಾಜ್ಯವೇ ಯಾವುದು ಅಂತ ಹೇಳಿದ್ರೆ ಕಲ್ಯಾಣದ ಕಳಚೂರಿಗಳು. ಹೀಗೆ 3ನೇ ತೈಲಪ ಸೋಲ್ತಾನೆ, ಕಲ್ಯಾಣ ವಶ ಆಗುತ್ತೆ ಮತ್ತು 2ನೇಯ ಬಿಜ್ಜಳ ಕಲ್ಯಾಣದ ಕಳಚೂರಿಗಳ ರಾಜಸಂತತಿಯ ಸ್ಥಾಪನೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಇದಿಷ್ಟು ಕಲ್ಯಾಣದ ಚಾಲುಕ್ಯರ ರಾಜಕೀಯ ಇತಿಹಾಸ. ಇನ್ನು ಇವರ ಸಾಂಸ್ಕೃತಿಕ ಕೊಡುಗೆಗಳು. ಕಲ್ಯಾಣದ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು. ಮೊದಲನೇದಾಗಿ ಧರ್ಮ.
ಕಲ್ಯಾಣದ ಚಾಲುಕ್ಯರು ಹಿಂದೂ ಧರ್ಮದ ಅನುಯಾಯಿಗಳು. ಕಲ್ಯಾಣದ ಚಾಲುಕ್ಯರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದು ಶೈವ ಮತ್ತು ವೈಷ್ಣವ ಎರಡೂ ಪಂಥಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಶೈವ ಮತ್ತು ವೈಷ್ಣವ ಎರಡೂ ಪಂಥಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಇದರ ಜೊತೆಗೆ ಜೈನ ಮತ್ತು ಬೌದ್ಧ ಆ ಧರ್ಮಗಳಿಗೂ ಸಹ ಆಶ್ರಯವನ್ನು ನೀಡ್ತಾರೆ. ಹೀಗಾಗಿಯೇ ಹಿಂದೂ ಪಂಥಗಳಾದಂಥ ಶೈವ ವೈಷ್ಣವ ಪಂಥಗಳಲ್ಲದೆ ಜೈನ ಮತ್ತು ಬೌದ್ಧ ಮತಗಳು ಸಹ ಇವರ ಕಾಲದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವೆ. ಹಾಗೆಯೇ 12ನೆಯ ಶತಮಾನದಲ್ಲಿ ಬಸವಾದಿ ಶಿವಶರಣರು ಬರ್ತಾರೆ. ಹಾಗಾಗಿನೇ ವೀರಶೈವ ಚಳುವಳಿ ಅಥವಾ ವಚನ ಸಾಹಿತ್ಯದ ಬೆಳವಣಿಗೆ ಅಂತಕ್ಕಂಥದ್ದು ಇವರ ಕಾಲದಲ್ಲಿ ಆರಂಭವನ್ನು ಪಡೆಯುತ್ತೆ. ಬಸವಣ್ಣನವರು ಮುಂದೆ ಕಲ್ಯಾಣದ ಕಳಚೂರಿಗಳ ಅರಸನಾದಂಥ 2ನೆಯ ಬಿಜ್ಜಳನ ಪ್ರಧಾನಿಯಾಗಿಯೂ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಕಲ್ಯಾಣದಲ್ಲಿಯೇ ಅನುಭವ ಮಂಟಪವನ್ನು ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಹೀಗೆ ಈ ಕಾಲದಲ್ಲಿಯೇ ವೀರಶೈವ ಚಳುವಳಿ ಅಥವಾ ವಚನ ಚಳುವಳಿ ಅಂತಕ್ಕಂಥದ್ದು ಆರಂಭವನ್ನು ಪಡೀತು. ಅದು ಮುಂದೆ ಯಾರ ಕಾಲದಲ್ಲಿ ಬೆಳವಣಿಗೆ ಆಯಿತು ಅಂತೇಳಿದ್ರೆ ಕಳಚೂರಿಗಳ ರಾಜವಂಶದಲ್ಲಿ ಸಾಕಷ್ಟು ಬೆಳವಣಿಗೆ ಅಂತಕ್ಕನ್ನೋದನ್ನು ಹೊಂದುತ್ತೆ. ಹೀಗೆ ಇವರು ಧರ್ಮ ಸಹಿಷ್ಣುಗಳಾಗಿದ್ದು ವೈದಿಕ ಧರ್ಮವನ್ನು ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಪೋಷಿಸಿ ಬೆಳೆಸುವ ಕಾರ್ಯವನ್ನು ಮಾಡ್ತಾರೆ. ಹಾಗೆಯೇ ಹಿಂದೂ ಧರ್ಮದಲ್ಲಿ ಮತ್ತೊಂದು ಹೊಸ ಮತದ ಉದಯ ಆಯಿತು. ಅದನ್ನೇ ಲಿಂಗಾಯತ ಮತ ಅಥವಾ ವೀರಶೈವ ಚಳುವಳಿ ಅಂತೇಳಿ ಅದನ್ನು ನಾವು ಕರಿತೇವೆ. ಇನ್ನು 2ನೇದಾಗಿ ಸಾಹಿತ್ಯ. ಈ ಕಾಲದ ಪ್ರಮುಖ ಕವಿಗಳು ಮತ್ತು ಕೃತಿಗಳು. ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿದ್ದಂಥ ಪ್ರಸಿದ್ಧ ಕವಿಗಳು ಮತ್ತು ಅವರ ಕೃತಿಗಳನ್ನು ನಾವು ನೋಡೋದಾದರೆ ಮೊದಲನೇ ರನ್ನ. ಕಲ್ಯಾಣದ ಚಾಲುಕ್ಯರ ಆಸ್ಥಾನದಲ್ಲಿದ್ದಂಥ ಸರ್ವಶ್ರೇಷ್ಠ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ. ಹಾಗೆಯೇ ಉಭಯ ಕವಿ ಚಕ್ರವರ್ತಿಗಳಲ್ಲಿಯೂ ಒಬ್ಬನಾಗಿದ್ದ. ಅವನ ಕೃತಿಗಳು ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ತನ್ನ ಆಶ್ರಯದಾತನಾದಂಥ ಸತ್ಯಾಶ್ರಯನನ್ನು, ವಿಕ್ರಮಾರ್ಜುನನನ್ನು ಅಥವಾ ವಿಕ್ರಮಾದಿತ್ಯನನ್ನು ಅವನು ಭೀಮನಿಗೆ ಹೋಲಿಸಿ ಬರಿತಾ ಹೋಗ್ತಾನೆ. ಹೀಗೆ ರನ್ನ ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ ಎಂಬ 2 ಕೃತಿಗಳನ್ನು ರಚಿಸಿದ್ದಾನೆ. ಇನ್ನು 1ನೇ ನಾಗವರ್ಮ, ಮತ್ತೊಬ್ಬ ಕವಿ 1ನೇ ನಾಗವರ್ಮ. ಇವನು ಕರ್ನಾಟಕ ಕಾದಂಬರಿ ಮತ್ತು ಚಂದೋಂಬುದಿ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಕರ್ನಾಟಕ ಕಾದಂಬರಿ ಮತ್ತು ಚಂದೋಂಬುದಿ ಎಂಬ ಕೃತಿಗಳನ್ನು ರಚಿಸಿದ. ಇನ್ನು 2ನೇ ಚಾವುಂಡರಾಯ ಇವನು ಲೋಕೋಪಕಾರ ಎಂಬ ಕೃತಿಯನ್ನು ರಚಿಸ್ತಾನೆ. ಇದೊಂದು ವೈದ್ಯಶಾಸ್ತ್ರದ ಕೃತಿ. 2ನೇ ಚಾವುಂಡರಾಯ ಲೋಕೋಪಕಾರ ಎಂಬ ಕೃತಿಯನ್ನು ರಚಿಸಿದ. ಇದೊಂದು ವೈದ್ಯಶಾಸ್ತ್ರದ ಕೃತಿಯಾಗಿದೆ. ಮತ್ತೊಬ್ಬ ಕವಿ ಚಂದ್ರರಾಜ. ಇವನು ಮದನ ತಿಲಕ ಎಂಬ ಕೃತಿಯನ್ನು ರಚಿಸ್ತಾನೆ. ಮದನ ತಿಲಕ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಶ್ರೀಧರಾಚಾರ್ಯ ಇವನು ಜಾತಕ ತಿಲಕ ಎಂಬ ಕೃತಿಯನ್ನು ರಚಿಸ್ತಾನೆ. ಜಾತಕ ತಿಲಕ ಈ ಕೃತಿಯನ್ನು ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರದ ಕೃತಿ ಅಂತೇಳಿ ಕರೆಯಲಾಗಿದೆ. ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರದ ಕೃತಿ. ದುರ್ಗಸಿಂಹ ಮತ್ತೊಬ್ಬ ಕವಿ. ಇವನು ಪಂಚತಂತ್ರ ಎಂಬ ಕೃತಿಯನ್ನು ರಚಿಸ್ತಾನೆ. ಪಂಚತಂತ್ರ ನೀತಿ ಕಥೆಗಳನ್ನು ಒಳಗೊಂಡಂತಹ ಒಂದು
ಅಮೋಘವಾದಂಥ ಕೃತಿ ದುರ್ಗಸಿಂಹ ಪಂಚತಂತ್ರ ಎಂಬ ಕೃತಿಯನ್ನು ರಚಿಸ್ತಾನೆ. ಜಗತ್ತಿನ ಅನೇಕ ಭಾಷೆಗಳಿಗೆ ಈ ಕೃತಿ ಅಂತಕ್ಕಂಥದ್ದು ಅನುವಾದವನ್ನು ಹೊಂದಿದೆ. ಇನ್ನು ಕೀರ್ತಿವರ್ಮ ಗೋವೈದ್ಯ ಎಂಬ ಕೃತಿಯನ್ನು ರಚಿಸ್ತಾನೆ. ಇದು ಮೊದಲ ಪಶುವೈದ್ಯ ಕೃತಿಯಾಗಿದೆ. ಬಿಲ್ಹಣ ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚಿಸಿದ್ದಾನೆ. ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚಿಸ್ತಾನೆ. ಮೂರನೇ ಸೋಮೇಶ್ವರ ಮಾನಸೋಲ್ಲಾಸ ಅಥವಾ ಅಭಿಲಾಷ ತೀರ್ಥ ಚಿಂತಾಮಣಿ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಮಾನಸೋಲ್ಲಾಸ ಅಥವಾ ಅಭಿಲಾಷ ತೀರ್ಥ ಚಿಂತಾಮಣಿ. ನಾಗಚಂದ್ರ ಅಭಿನವ ಪಂಪ ಇವನ ಬಿರುದಾಗಿತ್ತು. ಅಭಿನವ ಪಂಪ ಇವನು ಮಲ್ಲಿನಾಥ ಪುರಾಣ ಎಂಬ ಕೃತಿಯನ್ನು ರಚಿಸ್ತಾನೆ. ಮಲ್ಲಿನಾಥ ಪುರಾಣ. ಇದಿಷ್ಟು ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಕಲ್ಯಾಣದ ಚಾಲುಕ್ಯರು ಕೊಟ್ಟಂಥ ಪ್ರಮುಖವಾದಂಥ ಕೊಡುಗೆಗಳಾಗಿವೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ. ಕಲ್ಯಾಣದ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು ಮುಂದುವರಿಸ್ತಾರೆ. ಕಲ್ಯಾಣದ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನೇ ಮುಂದುವರಿಸ್ತಾರೆ. ಹಾಗಾಗಿನೇ ಬಾದಾಮಿ ಚಾಲುಕ್ಯ ಶೈಲಿಯಲ್ಲಿಯೇ ಇವರ ಸ್ಮಾರಕಗಳನ್ನು ನಿರ್ಮಿಸಲಾಯಿತು. ಇನ್ನು ಇವರ ಪ್ರಮುಖ ದೇವಾಲಯಗಳು ಮತ್ತು ಸ್ಥಳಗಳು. ಜಲಸಾಂಗ್ವಿ ಎಂಬ ಸ್ಥಳದಲ್ಲಿ ಶಿವನ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಜಲಸಾಂಗ್ವಿಯಲ್ಲಿ ಶಿವನ ದೇವಾಲಯವನ್ನು ಕಟ್ಟಿದ್ದಾರೆ. ಇನ್ನು ಗದಗ ಸೋಮೇಶ್ವರ ದೇವಾಲಯ, ಸರಸ್ವತಿ ದೇವಾಲಯ, ತ್ರಿಕೂಟೇಶ್ವರ ದೇವಾಲಯ ಎಂಬ 3 ದೇವಾಲಯಗಳನ್ನು ಕಟ್ಟಿದ್ದಾರೆ. ಸೋಮೇಶ್ವರ, ಸರಸ್ವತಿ ಮತ್ತು ತ್ರಿಕೂಟೇಶ್ವರ ಎಂಬ 3 ದೇವಾಲಯಗಳನ್ನು ಗದಗದಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಲಕ್ಕುಂಡಿ ಇಲ್ಲಿ ಕಾಶಿ ವಿಶ್ವೇಶ್ವರ ಮತ್ತು ಕಲ್ಲೇಶ್ವರ ಎಂಬ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಕಾಶಿ ವಿಶ್ವೇಶ್ವರ ಮತ್ತು ಕಲ್ಲೇಶ್ವರ ಎಂಬ 2 ಭವ್ಯ ದೇವಾಲಯಗಳನ್ನು ಲಕ್ಕುಂಡಿಯಲ್ಲಿ ನಿರ್ಮಿಸಿದ್ದಾರೆ. ಇನ್ನು ಬಳ್ಳಿಗಾವೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಬಳ್ಳಿಗಾವೆ ಇಲ್ಲಿ ತ್ರಿಪುರಾಂತಕ ಮತ್ತು ಮಧುಕೇಶ್ವರ ಎಂಬ 2 ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ತ್ರಿಪುರಾಂತಕ ಮತ್ತು ಮಧುಕೇಶ್ವರ ಎಂಬ 2 ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಇಟಗಿ ಮಹಾದೇವ ದೇವಾಲಯ. ಇಟಗಿಯಲ್ಲಿ ಮಹಾದೇವ ದೇವಾಲಯವನ್ನು ಕಟ್ಟಿದ್ದಾರೆ. ಈ ದೇವಾಲಯವನ್ನು 6ನೇ ವಿಕ್ರಮಾದಿತ್ಯನ ದಂಡಾಧೀಶ ನಿರ್ಮಾಣವನ್ನು ಮಾಡ್ತಾನೆ. ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆಯಲಾಗಿದೆ. ಹಾನಗಲ್ ಗಣಪತಿ ದೇವಾಲಯವನ್ನು ಕಟ್ಟಿದ್ದಾರೆ. ಹಾನಗಲ್ನಲ್ಲಿ ಗಣಪತಿ ದೇವಾಲಯ. ಹಾವೇರಿಯಲ್ಲಿ ಸಿದ್ಧೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಹಾವೇರಿಯಲ್ಲಿ ಸಿದ್ಧೇಶ್ವರ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಕಲ್ಯಾಣದ ಚಾಲುಕ್ಯರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುವುದರ ಮೂಲಕ ಭಾರತದ ಸಾಂಸ್ಕೃತಿಕ ಲೋಕಕ್ಕೆ ಮರೆಯಲಾಗದ ಕಾಣಿಕೆಯನ್ನು ಅಥವಾ ಕೊಡುಗೆಗಳನ್ನು ನೀಡಿದ್ದಾರೆ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಇದಿಷ್ಟು ಕಲ್ಯಾಣದ ಚಾಲುಕ್ಯರ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸ.